ಪಲ್ಲವರ ಕಾಲದ ಬಂದರು ನಗರಗಳಲ್ಲಿ ಒಂದು ಮಹಾಬಲಿಪುರಂ, ಮಾಮಲ್ಲಾಪುರಂ ಅನ್ನೋ ಹೆಸರಿದೆ. ಈ ನಗರ ಚೆನ್ನೈಯಿಂದ ಒಂದು 60 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆ ಬಂಗಾಳ ಕೊಲ್ಲಿಯ ತೀರದಲ್ಲಿರುವಂತಹ ಒಂದು ನಗರ ಇದು. ಪಲ್ಲವರ ರಾಜ ನರಸಿಂಹವರ್ಮ ಅವನಿಗೆ ಮಾಮಲ್ಲ ಅನ್ನೋ ಬಿರುದಿದ್ದರಿಂದ ಈ ಊರಿಗೆ ಮಾಮಲ್ಲಾಪುರಂ ಅನ್ನೋ ಹೆಸರು ಬಂದಿದೆ. ಪಲ್ಲವರ ಕಾಲದಲ್ಲಿ ಇದು ಸಮುದ್ರ ಸಂಪರ್ಕ ಹಾಗೆ ವ್ಯಾಪಾರದ ಪ್ರಮುಖ ಕೇಂದ್ರ ನಗರವಾಗಿತ್ತಂತೆ. ಇದು ಪೂರ್ತಿ ಕಲ್ಲಿನಿಂದ ಕೂಡಿದ ನಗರವೂ ಆಗಿತ್ತು. ಇಲ್ಲಿ ಪಲ್ಲವರ ಕಾಲದಲ್ಲಿ ನಿರ್ಮಾಣಗೊಂಡಂತಹ ಹಲವು ಶಿಲ್ಪಕಲೆಗಳಿವೆ. ಅಂದರೆ ಕಲ್ಲು ಎಲ್ಲಿ ಇದೆಯೋ ಅಲ್ಲೇ ಕೆತ್ತಿ ಬೇರೆ ಬೇರೆ ಮಂಟಪಗಳು ಹಾಗೆ ರಥಗಳು, ದೇವಸ್ಥಾನಗಳನ್ನ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿನ ಒಂದು ಪ್ರಮುಖ ವಿಶೇಷ ಅಂತಂದರೆ ಶೋರ್ ಟೆಂಪಲ್. ಇದು ಬಂಗಾಳ ಕೊಲ್ಲಿ ಸಮುದ್ರದ ತೀರದಲ್ಲಿರೋದ್ರಿಂದ ಇದನ್ನ ಶೋರ್ ಟೆಂಪಲ್ ಅಂತ ಕರೀತಾರೆ. ಈಗ ವಿಡಿಯೋದಲ್ಲಿ ನಾವು ನೋಡ್ತಾ ಇರೋದು ಪಂಚರಥಗಳು. ಒಂದೇ ಕಲ್ಲಿನಲ್ಲಿ ದೇವಸ್ಥಾನದ ಮಾದರಿಯ ಕೆತ್ತನೆಗಳಿವೆ. ಇದನ್ನು ಪಂಚರಥಗಳು ಅಂತ ಕರೀತಾರೆ. ಇದರಲ್ಲಿ ಅರ್ಜುನ, ಯುಧಿಷ್ಠಿರ, ಭೀಮ, ನಕುಲ, ಸಹದೇವ ಮತ್ತು ದ್ರೌಪದಿಯ ಹೆಸರಿನ ರಥಗಳನ್ನ ನಾವು ಕಾಣಬಹುದಾಗಿದೆ. ಮಹಾಬಲಿಪುರಂನ ಶಿಲ್ಪಕಲಾ ರಚನೆಗಳು 1984ರಲ್ಲೇ ಯುನೆಸ್ಕೋ ವಿಶ್ವ ಪರಂಪರಾ ತಾಣ ಪಟ್ಟಿಯಲ್ಲಿ ಸೇರಿದೆ. ಮಹಾಬಲಿಪುರಂನಲ್ಲಿ ಈ ಶಿಲ್ಪಕಲೆಗಳ ಸಮುಚ್ಚಯ ಎಲ್ಲ ಸಾಮಾನ್ಯ 1 ರಿಂದ 1.5-2 ಕಿಲೋಮೀಟರ್ಗಳ ಅಂತರದಲ್ಲಿದ್ದು, ನಡೆಯಲು ಸಾಧ್ಯವಾದರೆ ನಡ್ಕೊಂಡು ನೋಡ್ಬೋದು, ಇಲ್ಲ ಅಂತಂದರೆ ಆಟೋ ರಿಕ್ಷಾಗಳ ವ್ಯವಸ್ಥೆ ಕೂಡ ಇದೆ. ಅರ್ಜುನನ ತಪಸ್ಸು, ಗಂಗಾವತರಣ, ಕೃಷ್ಣನ ಬೆಣ್ಣೆ ಚೆಂಡು, ಗಣೇಶ ರಥ, ವರಾಹ ರಥ, ಹಾಗೆ ಮಹಿಷಮರ್ದಿನಿ, ಹೀಗೆ ಹಲವಾರು ಶಿಲ್ಪ ಸಮುಚ್ಚಯಗಳು ಒಟ್ಟಿಗೆ ಇರೋದ್ರಿಂದ ನಾವು ಎಲ್ಲದನ್ನೂ ಆರಾಮಾಗಿ ಒಂದು 2 ರಿಂದ 3 ಗಂಟೆಗಳ ಸಮಯದಲ್ಲಿ ನೋಡಬಹುದಾಗಿದೆ. ಈ ಊರು ಭಾರತದ ಪೂರ್ವ ದಿಕ್ಕಿನಲ್ಲಿರೋದ್ರಿಂದ ಇಲ್ಲಿ ಸೂರ್ಯೋದಯ ಬೇಗ ಆಗುತ್ತೆ. ಅಲ್ಲದೆ ಕಲ್ಲಿನ ಊರಾಗಿರೋದ್ರಿಂದ ಬಿಸಿಲಿನ ಝಳ ಕೂಡ ಜಾಸ್ತಿ ಇರುತ್ತೆ. ಈ ಪರಂಪರೆಯ ತಾಣಗಳು, ಶಿಲ್ಪಕಲೆಯ ಸಮುಚ್ಚಯಗಳು ಬೆಳಗ್ಗೆ 6 ಗಂಟೆಯಿಂದನೇ ತೆರೆದಿರ್ತವೆ. ಹಾಗಾಗಿ ಆದಷ್ಟು ಬೇಗ ಬಿಸಿಲೇರೋದ್ರೊಳಗೆ ಇಲ್ಲಿ ಹೋಗಿ ನಾವು ಇಲ್ಲೆಲ್ಲ ನೋಡೋದ್ರಿಂದ ದಣಿವು ಕೂಡ ಕಡಿಮೆ ಆಗುತ್ತೆ. ಮಹಾಬಲಿಪುರಂನ ಇನ್ನೊಂದು ವಿಶೇಷ ಅಂತಂದರೆ ಇಲ್ಲಿನ ಲೈಟ್ ಹೌಸ್. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆವರೆಗೆ ಇದು ತೆರೆದಿರುತ್ತೆ. ಇದರ ಮೇಲೆ ಹತ್ತಿ ನೀವು ಮಹಾಬಲಿಪುರಂನ ಸಮುದ್ರ ಹಾಗೆ ಸುಂದರ ದೃಶ್ಯವನ್ನು ನೋಡಬಹುದಾಗಿದೆ. ಪ್ರತಿಯೊಂದು ಗೋಡೆಗಳಲ್ಲೂ ಮಹಾಭಾರತ, ಪುರಾಣಗಳಿಗೆ ಸಂಬಂಧಿಸಿದಂತಹ ಕಥನಗಳನ್ನು ಶಿಲ್ಪಕಲೆಯ ಮೂಲಕ ಮೂಡಿಸಿರೋದನ್ನ, ಕೆತ್ತಿರೋದನ್ನ ನಾವು ನೋಡಬಹುದು. ಇಲ್ಲಿನ ಪ್ರತಿಯೊಂದು ಉಬ್ಬು ಶಿಲ್ಪಗಳು ಕೂಡ ಕಥೆಯನ್ನು ಹೇಳ್ತವೆ. ಈ ಊರು ಕುಶಲಕರ್ಮಿಗಳ ನೆಲೆಬೀಡು ಕೂಡ ಆಗಿದ್ದು, ಅಲ್ಲಲ್ಲಿ ಶಿಲ್ಪಗಳಲ್ಲಿ ಸುಂದರವಾದ ಕೆತ್ತನೆಗಳನ್ನು ಕೆತ್ತುವ ಕುಶಲಕರ್ಮಿಗಳನ್ನು ಹಾಗೆ ಹಲವು ಕೆತ್ತಿ ಇರಿಸಿದ ಶಿಲ್ಪಗಳನ್ನು ಕೂಡ ನಾವಿಲ್ಲಿ ಕಾಣಬಹುದಾಗಿದೆ. ಹಾಗೆ ಮೀನುಗಾರರ ಜೀವನ ಶೈಲಿಯನ್ನು ಕೂಡ ಹತ್ತಿರದಿಂದ ನೋಡಲಿಕ್ಕೆ ನಮಗೆ ಇಲ್ಲಿ ಅವಕಾಶ ಇದ್ದು, ಬೆಳಗ್ಗಿನ ಸಮಯ ನಾವು ಸಮುದ್ರ ತೀರಕ್ಕೆ ಹೋದರೆ ಮೀನುಗಾರಿಕೆಗೆ ಸಮುದ್ರಕ್ಕಿಳಿಯುವ ದೋಣಿಗಳು, ಹಾಗೆ ಮೀನುಗಾರಿಕೆ ಮುಗಿಸಿಕೊಂಡು ಸಮುದ್ರದಿಂದ ದಡ ಸೇರುವ ದೋಣಿಗಳು, ಅವರ ಚಟುವಟಿಕೆಗಳು ಎಲ್ಲದನ್ನೂ ಕೂಡ ನೋಡಿ ಕಣ್ತುಂಬಿಕೊಳ್ಳಲಿಕ್ಕೆ ನಮಗೆ ಇಲ್ಲಿ ಅವಕಾಶ ಇದೆ. ಒಮ್ಮೆ ನೋಡಲೇಬೇಕಾದ ತಮಿಳುನಾಡಿನ ಪುಟ್ಟ ಊರು ಮಾಮಲ್ಲಾಪುರಂ.